ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ ಜೊತೆಗೆ ಕುಲದೇವರ ಆರಾಧನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಹಾಗಾಗಿ ಈ ಕುರಿತು ತಿಳಿಸಿಕೊಡಲು ಖ್ಯಾತ ಜ್ಯೋತಿಷಿಗಳು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ದೇಶದ ಅನ್ನದಾತರಾದಂತಹ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂತಹ ಎಲ್ಲ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಅವಳ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸುಸಂದರ್ಭ, ಇವತ್ತಿನ ದಿನದ ವಿಶೇಷತೆ ಏನು, ಯಾವ ಕಾರ್ಯನಿಮಿತ್ತವಾಗಿ ಇವತ್ತಿನ ದಿನವನ್ನು ನೀವು ಸತ್ಫಲವನ್ನು ಮಾಡಿಕೊಳ್ಬಹುದು ಅಂತಕ್ಕಂಥದ್ದನ್ನು ನೋಡಿದಾಗ, ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನೆ, ಇನ್ನು ಹಿಮಂತ ಋತುವಿನ ಪುಷ್ಯಮಾಸದಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಬುಧವಾರ ಶ್ರವಣ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥ ಚತುರ್ಥಿ. ಈ ಚತುರ್ಥಿ ಅಂತಕ್ಕಂಥದ್ದು ಚಂದ್ರನಿಗೆ ಹಾಗೆ ಮಹಾಗಣಪತಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ದಿನ. ಹಾಗಿದ್ದಾಗ ಗಣಪತಿಯನ್ನು ಲಕ್ಷ್ಮೀ ಗಣಪತಿ ಅಂತೇಳಿ ನಾವು ಕರಿತೀವಿ. ಅಂದರೆ ಸರ್ವ ಐಶ್ವರ್ಯಾದಿಗಳಿಗೂ ಕೂಡ ಮೂಲ ಕಾರಣೀಭೂತನಾಗಿರ್ತಕ್ಕಂಥವನು. ಹೇಗೆ ನಮ್ಮ ಕುಬೇರನನ್ನು ನಾವು ಲಕ್ಷ್ಮೀಪ್ರದನು ಅಂತೇಳಿ ನಾವು ಕರಿತೀವೋ, ಹಾಗೆ ಗಣಪತಿಯೂ ಕೂಡ ಈ ಲಕ್ಷ್ಮೀ ಅನುಗ್ರಹವನ್ನು, ಮೂಲ ಆ ದೇವರನ್ನ ಅನುಗ್ರಹವನ್ನು ಪಡೆಯುವ ಸಲುವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಿಶೇಷತೆ ಏನಪ್ಪ ಅಂದರೆ, ಬುಧವಾರ ಗಣಪತಿಯ ದಿನ. ಹಾಗಾಗಿ ಈ ಗಣಪತಿಯ ಸುದಿನದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಯೋಗ ನಮ್ಮೆಲ್ಲರಿಗೂ ಕೂಡ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಶ್ರವಣ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು ಚಂದ್ರನು. ಆ ಚಂದ್ರನ ಯುಕ್ತವಾಗಿ ಬಂದಿರತಕ್ಕಂಥ ಬುಧವಾರ ವಿಶೇಷವಾಗಿ ಗಣಪತಿಯ ಆರಾಧನೆ ಮಾಡೋದರಿಂದ ನಿಮ್ಮ ಯಾವೆಲ್ಲ ಪಾಪಕರ್ಮಾದಿಗಳು ನಿವೃತ್ತಿಯಾಗುತ್ತೆ, ಸೌಖ್ಯಾದಿಗಳು ವೃದ್ಧಿಯಾಗುತ್ತೆ. ಅಂದರೆ ಸರ್ವಸಂಪತ್ಕರಾಯ ಚ ಶ್ರೀಂ ಗಂ ಗಣಪತಯೇ ನಮಃ ಅಂತೇಳಿ. ಅಂದರೆ ಸರ್ವಸಂಪತ್ಕರಾಯ ಚ ಶ್ರೀಂ ಗಂ ಗಣಪತಯೇ ನಮಃ ಅಂತಕ್ಕಂಥ ಈ ಮಂತ್ರವನ್ನು ಸಮಸ್ತ ವಿಧವಾದ ಸಂಪತ್ತಾದಿಗಳು ಎಲ್ಲವೂ ಕೂಡ, ಎಲ್ಲೋ ಯಾವುದೋ ನಿಮಗೆ ಹಣ ಬರಬೇಕಾಗಿರ್ತಕ್ಕಂಥದ್ದು, ನೀವು ಒಂದಷ್ಟು ಸಮಯದ ತನಕ ನಿಮ್ಮ ಸಮಯ, ಕಾಲ ಎಲ್ಲವನ್ನು ಕೂಡ, ಪರಿಶ್ರಮ ಎಲ್ಲವನ್ನು ಕೂಡ ಹಾಕಿ ಒಂದು ಸಂಪಾದನೆಯನ್ನು ಮಾಡಿರ್ತೀರ. ಕಾರಣಾಂತರಗಳಿಂದ ಎಲ್ಲೋ ಹೋಗಿ ಅದು ಯಾರಿಗೋ ನೀವು ಅವರನ್ನು ನಂಬಿ ಅಥವಾ ಯಾವುದೋ ವ್ಯವಹಾರದಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿರ್ತೀರ. ಆದರೆ ಆ ಹಣ ಹೋಗಿ ಸ್ಟಕ್ ಆಗಿರುತ್ತೆ. ಅಂಥವರು ಇವತ್ತಿನ ದಿವಸ ಶ್ರವಣ ನಕ್ಷತ್ರ ಅಂತಕ್ಕಂಥದ್ದು ಸಾಕ್ಷಾತ್ ವೆಂಕಟರಮಣನ ನಕ್ಷತ್ರ. ಹಾಗಾಗಿ ವೆಂಕಟೇಶ್ವರ ಸ್ವಾಮಿಯು ಕೂಡ ಅನುಗ್ರಹವನ್ನು ದಯಪಾಲಿಸಬೇಕಂದ್ರೆ ಮಹಾಲಕ್ಷ್ಮಿ ಯುಕ್ತನಾಗಿ ವೆಂಕಟೇಶ್ವರ ಸ್ವಾಮಿಯನ್ನು ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥ ಸುಸಂದರ್ಭದಲ್ಲಿ ವಿಶೇಷವಾಗಿ ಮಹಾವಿಷ್ಣು, ಅಂದರೆ ನಮ್ಮ ಬದುಕಿನ ಎಲ್ಲ ಆಗುಹೋಗುಗಳಿಗೆ ಮಹಾವಿಷ್ಣುವೇ ಕಾರಣೀಭೂತನಾಗಿರೋದರಿಂದ ಗಣಪತಿಯ ಮುಖಾಂತರ ಅವರನ್ನು ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತ ಶುಭವಾಗುತ್ತೆ. ಕಲ್ಲು ಸಕ್ಕರೆ ಜೇನುತುಪ್ಪವನ್ನು ತಗೊಂಡೋಗಿ ಇವತ್ತಿನ ದಿವಸ ಗಣಪತಿಯ ಸನ್ನಿಧಾನದಲ್ಲಿ ಕೊಟ್ಟು, ನಾನು ತಿಳಿಸಿದ ಮಂತ್ರವನ್ನು ಸಾಧ್ಯವಾದಷ್ಟು ಇವತ್ತು ನಿಮ್ಮ ಪ್ರಾರ್ಥನೆ ಹೇಗಿರಬೇಕಪ್ಪ ಅಂದರೆ, ಇನ್ನೇನು ನನ್ನ ಕೈಗೆ ದುಡ್ಡು ಬಂದಿದೆ ಅಂತಕ್ಕಂಥ ಭಾವನೆಯಿಂದ ಗಣಪತಿಯನ್ನು ಪ್ರಾರ್ಥಿಸಿ ನಿಮ್ಮ ಸಂಕಲ್ಪವನ್ನು ಸಲ್ಲಿಸಿ. ಖಂಡಿತ ಶುಭವಾಗಲಿ. ಸರಿ ಗುರುಗಳೇ, ನೀವು ಇವತ್ತಿನ ವಿಶೇಷತೆ ಏನು ಅಂತ ಹೇಳಿ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಕುಲದೇವರ ಆರಾಧನೆ, ನಾನು ಆಗಲೇ ಹೇಳಿರೋ ಹಾಗೆ ಎಲ್ಲರೂ ಕೂಡ ಮನೆಯ ದೇವರು, ಕುಲದೇವರು ಅನ್ನೋದನ್ನು ನಾವು ಕೇಳಿರ್ತೀವಿ. ಆದರೆ ನಿಜಾನೂ ಕುಲದೇವರು ಅನ್ನೋದು ಇದೆಯಾ, ಅಥವಾ ಇದರ ಮಹತ್ವ ಏನು ಅನ್ನೋದು ಸಾಕಷ್ಟು ಜನರ ಪ್ರಶ್ನೆಯಾಗಿದೆ. ಏನು ಹೇಳ್ತೀರಾ ಗುರುಗಳೇ? ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೇಮೇ ಸತ್ಯಾಂ ಕುರುವಂತು ಭಾರತಿ ಅಂತೇಳಿ. ಅಂದರೆ ನಮ್ಮದು ಧರ್ಮ ಅಂತಕ್ಕಂಥದ್ದು ನಿನ್ನೆ ಮೊನ್ನೆದಲ್ಲ. ಯುಗ ಯುಗಗಳಿಂದ ನಮ್ಮ ಧರ್ಮದ ಪಾಲನೆಯಲ್ಲಿ ನಾವು ಬರ್ತಾ ಇರತಕ್ಕಂಥವ್ರಾಗಿದ್ವಿ. ಆದಿ ಅನಾದಿ ಅಂತಕ್ಕಂಥ ಈ ಅನಾದಿ ಕಾಲದಲ್ಲಿ ಧರ್ಮ ಅಂತಕ್ಕಂಥದ್ದು ಹೇಗಿತ್ತಪ್ಪ ಅಂದರೆ, ನಾವೆಲ್ಲ ಕೂಡ ನಮ್ಮ ಭಾರತದ, ಯಾಕೆಂದರೆ ಧರ್ಮ ಅಂತಕ್ಕಂಥದ್ದು ಯಾರು ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ, ಸಾಕ್ಷಾತ್ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಧರ್ಮ ಅನಾದಿ ಕಾಲದಿಂದಲೂ ಕೂಡ ಕೃಷ್ಣನಿಗಿಂತಲೂ ಮುಂಚೆ ಧರ್ಮ ಇದೆ ಅಂತಕ್ಕಂಥದ್ದನ್ನು ಕೃಷ್ಣನೇ ಅದನ್ನು ವ್ಯಕ್ತಪಡಿಸಿದ್ದಾನೆ. ಹಾಗಾಗಿ ಈ ಸನಾತನ ಅಂತಕ್ಕಂಥದ್ದಕ್ಕೂ ಸೃಷ್ಟಿಯ ಮೂಲ ಅಂತಕ್ಕಂಥದ್ದು,
ಈ ಕ್ಷೇತ್ರ ಅಂತಕ್ಕಂಥದ್ದು ಅಮ್ಮನವರ ಸನ್ನಿಧಾನದಲ್ಲಿ ಹೇಗೆ ಧರ್ಮ ಅಂತಕ್ಕಂಥದ್ದು ಪರಮೇಶ್ವರನಾಗಿ ಬಂದ, ಅದಕ್ಕೋಸ್ಕರನೇ ಪರಮೇಶ್ವರನಿಗೆ ಲಯಕರ್ತ ಅಂತ ನಾವು ಕರಿತೀವಿ. ಹಾಗಾಗಿ ನಾವು ಹಿಂದೆ ಈಗ ಒಂದಷ್ಟು ದೇವಸ್ಥಾನಗಳನ್ನು ನೋಡಿದಾಗ ಸುಮಾರು ವರ್ಷಗಳು, ಸಹಸ್ರಾರು ವರ್ಷಗಳ ಕಾಲದ್ದು ಹಳೆಯ ದೇವಸ್ಥಾನ, ಪುರಾತನ ದೇವಸ್ಥಾನ ಅಂತ ಹೇಳ್ತೀವಿ. ಈ ಪುರಾತನ ಯುಕ್ತವಾಗಿರ್ತಕ್ಕಂಥ ಬದುಕು ನಮ್ಮ ಬದುಕು ಹೇಗಿತ್ತಪ್ಪ ಅಂದರೆ, ಒಂದಷ್ಟು ಸಂದರ್ಭಗಳಲ್ಲಿ ಯಾಕೆ ಕುಲದೇವರು ಅಥವಾ ಮನೆ ದೇವರು ಅಂತಕ್ಕಂಥದ್ದು ಹೇಗೆ ಬಂದಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಾಗ ನಮ್ಮ ಆಗೊಂದಷ್ಟು ಹಿಂದಿನ ಕಾಲದಲ್ಲಿ, ಪೂರ್ವ ಕಾಲದಲ್ಲಿ ಒಂದಷ್ಟು ನಮ್ಮ ಮೇಲೆ ಏನಪ್ಪ ಅಂದರೆ ಒಂದು ಅವ್ಯಾಹತವಾಗಿ ನಮ್ಮ ಮೇಲೆ ದಾಳಿ ನಡೆದಾಗ ನಮ್ಮವರೆಲ್ಲ ಕೂಡ ಛಿದ್ರವಾದರು. ಅಲ್ಲಲ್ಲಿ ಸ್ವಲ್ಪ ಆ ಒಂದು ಪ್ರಾಂತ್ಯವಾರದಲ್ಲಿ, ಯಾಕಂದರೆ ಭಯ ಅಥವಾ ಸಂಸಾರವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಲ್ಲಿ ಹೋಗಿ ಮರೆ ಇಟ್ಟಾಗ ಅವ್ರೇನು ಮಾಡ್ತಾಯಿದ್ರು, ಆ ಪ್ರಾಂತ್ಯವಾರದಲ್ಲಿ ಒಂದು ದೇವರನ್ನು ನಿರ್ಮಿಸಿಕೊಂಡು ಪ್ರಾಂತ್ಯವಾರದಲ್ಲಿ ಆ ದೇವರ ಹತ್ರ ಮರೆ ಇಡ್ತಾಯಿದ್ರು. ಯಾರು? ನಮ್ಮ ಪೂರ್ವಜರು. ಇಟ್ಟಂಥ ಸಂದರ್ಭದಲ್ಲಿ ಏನು ಇಡ್ತಾಯಿದ್ರು, ಅಪ್ಪ ಈ ಥರ ದಾಳಿ ಆಗ್ತಾ ಇದೆ, ನಮ್ಮ ಕುಟುಂಬವನ್ನು ರಕ್ಷಿಸು, ಅಥವಾ ಅಮ್ಮ ಯಾವುದೋ ಒಂದು ಕ್ಷೇತ್ರಾದಿ ದೇವತೆಗಳನ್ನು, ಅವ್ರಿಗೆ ಮನಸ್ಸಿಗೆ ಬಂದಂಥ ದೇವತೆಗಳನ್ನು, ಯಾಕಂದರೆ ದೇವರು ಹಲವು ರೂಪ ಒಂದಾದರೂ ಕೂಡ ನಾಮ ಹಲವಾಗಿರುತ್ತೆ. ಹಾಗಾಗಿ ನಾಮಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಯಾರು ಜ್ಞಾನವಂತರಾಗಿದ್ದರು, ನಮ್ಮಲ್ಲಿ ಹಿರಿಯರಿದ್ದರು ಅಂತಕ್ಕಂಥವ್ರು ಆ ತ್ವಮೇವ ಮಾತಾಚ ಪಿತಾ ತ್ವಮೇವ ಬಂಧುಶ್ಚ ವಿದ್ಯಾ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ಅಂತೇಳಿ. ಎಲ್ಲವೂ ಪ್ರಕೃತಿ ಮಡಲಲ್ಲಿರ್ತಕ್ಕಂಥದ್ದು ತ್ವಮೇವ ಮಾತಾಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ಅಂತೇಳಿ ಆ ಸಮಯದಲ್ಲೇ ಯಾಕಂದರೆ ನಮಗೆ ಪೂರ್ವಜರು ನಮಗೆ ಎಷ್ಟು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದ್ದಾರೆಂದರೆ, ಇವತ್ತು ನಾನು ಈ ದೇವರ ಮೇಲೆ ನನ್ನ ಕುಟುಂಬವನ್ನು ರಕ್ಷಣೆ ಮಾಡುವಂತಕ್ಕಂಥ ಮರೆಯನ್ನಿಡ್ತೇನೆ, ನನ್ನ ಕುಟುಂಬ ಯಾವತ್ ಜೀವಂತ ಅಂದರೆ ಪೂರ್ಣವಾಗಿ ಆಚಂದ್ರಾರ್ಕವಾಗಿ ನನ್ನ ಕುಟುಂಬ ಈ ಜಗತ್ತಿನಲ್ಲಿ ಇರಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಹುಟ್ಟಿಕೊಂಡಿದ್ದೆ ಈ ಮನೆ ದೇವರು ಅಂತಕ್ಕಂಥ ಕಾನ್ಸೆಪ್ಟು. ಈ ಮನೆ ದೇವರು ಅಂತಕ್ಕಂಥದ್ದು ನಮ್ಮನ್ನು ಸರ್ವತಾ ಸಂರಕ್ಷಣೆ ಮಾಡತಕ್ಕಂಥ ಏಕಮೇವ ದೇವರು. ಯಾಕಂದರೆ ನಮ್ಮ ಮನೆ ಒಡೆಯ ಅಂತ ನಾವು ಕರಿತೀವಿ. ನಮ್ಮೆಲ್ಲರಿಗೂ ಕೂಡ ನಮ್ಮ ತಂದೆಯೇ ನಮ್ಮ ಒಡೆಯನಾಗಿರ್ತಾರೆ. ಏನೇ ಕೆಲಸಗಳನ್ನು ಮಾಡಬೇಕಾದ್ರೆ ನಾವು ಎಷ್ಟೇ ದೊಡ್ಡವರಾಗಿ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ತಂದೆ ಅಂತಕ್ಕಂಥ ಅವನ ಮುಂದೆ ನಾವು ಮಗನಾಗೇ ಇರ್ತೀವಿ, ತಂದೆ ತಾಯಿಗಳ ಮುಂದೆ ನಾವು ಮಕ್ಕಳಾಗೇ ಇರ್ತೀವಿ ಅಲ್ವಾ. ಈಗ ನರೇಂದ್ರ ಮೋದಿಯವರು ಅಷ್ಟು ದೊಡ್ಡ ಪೊಸಿಷನಲ್ಲಿ ಇದ್ದರೂ ಕೂಡ ಅವ್ರ ತಾಯಿ ಅತ್ಯಂತ ನಾವೆಲ್ಲ ನೋಡಿದಾಗ ನಮಗೊಂದು ಭಾವನಾತ್ಮಕವಾದಂಥ ವಿಚಾರಗಳು ನಮ್ಮ ಮೇಲೆ ಬರ್ತಾ ಇರತಕ್ಕಂಥದ್ದಿತ್ತು. ಹಾಗಾಗಿ ಆ ಭಾವನೆಗಳ ತತ್ಫಲವಾಗಿರ್ತಕ್ಕಂಥದ್ದೇ ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯ ಮಂಜಲಿಹಿ ಪ್ರಸನ್ನ ಮನಸಸ್ತೇಮೇ ಸತ್ಯಾಂ ಕುರುವಂತು ಭಾರತಿ ಅಂತ. ಈ ಭಾರತ ದೇಶ ಅಂತಕ್ಕಂಥದ್ದು ಭಕ್ತಿ ತತ್ವದ ಮೇಲೆ ನಿಂತಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ಇಲ್ಲಿ ಅದೆಷ್ಟೋ ಆಚರಣೆಗಳಿದ್ದಾವೆ, ಅವರವರ ಪ್ರಾಂತ್ಯವಾರ ಆಚರಣೆಗಳಲ್ಲಿ ಅದೆಷ್ಟೋ ವಿಭಿನ್ನತೆಗಳಿದ್ದಾವೆ. ಆದರೆ ಸಂಸ್ಕಾರ ಧರ್ಮ ಅಂತಕ್ಕಂಥದ್ದು ಒಂದೇ ಮಾರ್ಗದಲ್ಲಿರ್ತಕ್ಕಂಥದ್ದಾಗಿದೆ. ಯಾಕೆಂದರೆ ನಾವು ಪೂರ್ವ ಭಾರತ, ಉತ್ತರ ಭಾರತ, ದಕ್ಷಿಣ ಭಾರತ ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ಗಮನಿಸ್ತೀವಿ. ಆದರೆ ಎಲ್ಲಾದರೂ ಹೊರಗಡೆ ಹೋದಾಗ ನಾವು ಏನು ಹೇಳ್ತೀವಿ, ಭಾರತೀಯರು ಅಂತ ಹೇಳ್ತೀವಿ. ಹಿಂದೂ ಅಂತ ಯಾರೂ ಕರೆಯಲ್ಲ. ಭಾರತದಲ್ಲಿ ಯಾರೆಲ್ಲ ವಾಸಿಗಳಾಗಿದ್ದಾರೆ ನಾವೆಲ್ಲ ಸೋದರ ಸಮಾನರೇ. ಆದರೆ ಪ್ರಾಂತ್ಯವಾರದಲ್ಲಿ ಅವರವರ ಮನಸ್ಸಿನಲ್ಲಿ ಆ ಧರ್ಮಕ್ಕೆ ಅನುಸಂಧಾನವಾಗಿ ಅವರವರ ಧರ್ಮಗಳನ್ನು ಅವರು ಪಾಲನೆ ಮಾಡ್ತಾ ಇರತಕ್ಕಂಥದ್ರಲ್ಲಿ ಯಾರ ಅಭ್ಯಂತರವೂ ಇಲ್ಲ. ಯಾಕಂದರೆ ಇದು ಡೆಮಾಕ್ರಸಿ ಅಂತ ನಾವು ಕರಿತೀವಿ. ಡೆಮಾಕ್ರಸಿ ಬರೋದಕ್ಕಿಂತ ಮುಂಚೆನೇ ನಮ್ಮ ಧರ್ಮದಲ್ಲಿ ಡೆಮಾಕ್ರಸಿ ಇತ್ತು. ಎಲ್ಲಿ ಇತ್ತೋ ಅದನ್ನು ತೊಗೊಂಡು ಬಂದು ನಮ್ಮ ಮುಂದೆ ಕಾಣಿಸಿದ್ದಾರೆ ಅಷ್ಟೇ. ನೀರು ಎಲ್ಲೋ ಉತ್ಪತ್ತಿ ಆಯಿತು, ಆ ನೀರನ್ನು ಒಂದು ಲೋಟದಲ್ಲಿ ಹಾಕ್ಕೊಂಬಂದು ನಮಗೆ ಕೊಟ್ಟಾಗ ಅದು ನಮಗೆ ಸದ್ವಿನಿಯೋಗ ಆಗುತ್ತೆ ಅಂತ. ಹಾಗೆ ಎಲ್ಲೋ ಇದ್ದದ್ದನ್ನು ತೊಗೊಂಡು ಬಂದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಧರ್ಮ ಅಂತಕ್ಕಂಥದ್ದು. ಈ ಧರ್ಮ ಅಂತಕ್ಕಂಥದ್ರಲ್ಲಿ ಬರ್ತಕ್ಕಂಥವನ್ನೇ ಕುಲದೇವರು ಅಂತ. ಕುಲ ಅಂದರೆ ನಾನು ಹೇಳಿದೆ, ಒಂದು 100 ವರ್ಷಗಳ ಕಾಲ ಯಾವುದಾದ್ರೂ ಒಂದು ಪ್ರಾಂತ್ಯದಲ್ಲಿ ಅವರಿದ್ದಾಗ ಆ ಸ್ಥಳದ ಮಯವಾಗುತ್ತೆ ಅವರು. ನೀವು ಈಗ ಒಂದು ಹೆಣ್ಮಗಳು ತಂದೆ ಮನೇಲಿ 20-23 ವರ್ಷ ಅವಳು ಬದುಕಿರ್ತಾಳೆ, 25 ವರ್ಷ ತನಕ ಇರ್ತಾಳೆ. ತದನಂತರದಲ್ಲಿ ಮದುವೆ ಆದ ನಂತರ ಅವಳು ತನ್ನ ಗಂಡನ ಮನೆಗೆ ಹೋದಾಗ ಅವಳು ಕ್ಷೇತ್ರವನ್ನು ಬದಲಾಯಿಸಿದ ಕೂಡಲೇ ಆ ಮನೆಯ ಮಗಳಾಗ್ತಾಳೆ. ಈ ಮನೆಯಲ್ಲಿದ್ದಂಥವಳು ಆ ಮನೆಯ ಮಗಳಾಗ್ತಾಳೆ. ಹಾಗೆ ಪ್ರಾಂತ್ಯವಾರದಲ್ಲಿ ಇದ್ದಂತಹ ಆಯಾಯ ಕುಟುಂಬಗಳೇನಾಗ್ತಾ ಇತ್ತು, ಅಲ್ಲಿ ಒಂದು 100 ವರ್ಷಗಳ ಕಾಲ ವಾಸ ಮಾಡಿದಾಗ ಅಲ್ಲಿ ಒಂದು ಗುಡುಗೋಪರಾದಿಗಳನ್ನು ನಿರ್ಮಾಣವನ್ನು ಮಾಡ್ಕೊಳ್ತಾ ಇದ್ದರು. ಇವತ್ತಿನ ಗುಡುಗೋಪರಗಳಲ್ಲ. ಯಾಕೆಂದರೆ ನಮ್ಮದು ವೈಜ್ಞಾನಿಕವಾಗಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರದಲ್ಲೂ ಕೂಡ ದೇವಾಲಯಗಳ ನಿರ್ಮಾಣಕ್ಕೆ ಒಂದು ವಿಶೇಷತೆ ಇರ್ತಕ್ಕಂಥದ್ದಿದೆ. ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಬಸವರಾಜ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ. ಒಬ್ರು ಮಾತನಾಡಿ. ನಮ್ಮ ಹೆಸರು ಅಶ್ವಿನಿ ಅಂತ. ಓಕೆ,
ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಕ್ಕಳ ಬಗ್ಗೆ, ಹೊಲದ ಬಗ್ಗೆ. ಓಕೆ, 1ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆನ ಆಯ್ಕೆ ಮಾಡಿ. ಕೇಳಿಸ್ತಾ ಇದೆಯಾ ಅಶ್ವಿನಿ ಅವರೇ? 1ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ಹೇಳಿ. 5. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವ್ ಹೇಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ. ಏನು ನಿಮ್ಮದು ಏನು ಪ್ರಶ್ನೆ? ನಮ್ಮ ಪ್ರಶ್ನೆ, ನಮ್ಮ ಮಕ್ಕಳಿಗೆ ಒಬ್ಬರಿಂದ ಒಬ್ರಿಗೆ ಹುಷಾರ್ ಇರ್ತಾನೆ ಇರಲ್ಲ, ಮನೆಗೆ ಯಜಮಾನ್ರಿಂದನೂ ಹುಷಾರ್ ಇರ್ತಾ ಇರಲ್ಲ. ನಾವು ಏನೇ ಮುಟ್ಟು ಮಾಡಿದ್ರು ಹೊಲದಲ್ಲಿ ಬೆಳೆ ನೀಟಾಗಿ ಕೂರ್ತಾ ಇಲ್ಲ. ಅಮ್ಮ, ಇದು ಈ ತತ್ಕಾಲದಲ್ಲಿ ನೀವು ನಿರೂಪಣೆ ಮಾಡಿದ ಸಂಖ್ಯೆ ಮತ್ತು ಲಗ್ನಕ್ಕನುಸಾರವಾಗಿ ನೋಡಿದಾಗ ಸಪ್ತಮಕ್ಕೆ ಇರ್ತಕ್ಕಂಥ, ಅಂದರೆ ನಿಮಗೆ ಯಾರೋ ವಿರೋಧಿಗಳು ನಿಮ್ಮ ಮೇಲೆ ನಿಯಮಿತವಾಗಿ ಒಂದು ಪ್ರಯೋಗ ಅಂತಕ್ಕಂಥದ್ದು ಅಥವಾ ದೃಷ್ಟಿಬಾಧೆ ಅಂತಕ್ಕಂಥದ್ದು, ಅಥವಾ ಇನ್ನೂ ಒಂದು ಏನಪ್ಪ ಅಂದರೆ ಆ ಕ್ಷೇತ್ರದಲ್ಲಿ ಯಾವುದಾದ್ರೂ ನಿಮ್ಮ ನೀವೇನು ಹೊಲ ಅದೇನೋ ಹೇಳಿದಿರಲ್ವಾ, ಆ ಸಮೀಪದಲ್ಲಿ ಎಲ್ಲಾದರೂ ಸ್ಮಶಾನಕ್ಕೆ ಸಂಬಂಧಪಟ್ಟಂಥ ಜಾಗ ಇದೆಯಾ? ನೀವು ನಡ್ಕೊಂಡು ಹೋಗೋ ದಾರಿಯಲ್ಲಿ ಸ್ಮಶಾನ ಇದೆಯಾ? ಇದನ್ನು ನೀವು ತಿಳಿಸಿದ್ರೆ ಅದಕ್ಕೆ ನಾನು ಹೇಳ್ಬೋದಮ್ಮ. ಇಲ್ಲ, ಸ್ಮಶಾನ ಏನಿಲ್ಲ ಗುರು. ಹಾಗಿದ್ರೆ ಒಂದು ಕೆಲಸ ಮಾಡಿ ತಾಯಿ, ಚಿಂತೆ ಮಾಡುವ ಅಗತ್ಯ ಇಲ್ಲ. ನಿಮ್ಮ ತೋಟಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಒಂದು ಬೆಳೆಗಿಂತ ಒಂದು ಬೆಳೆಯನ್ನು ಸ್ವಲ್ಪ ಗ್ಯಾಪ್ ಬಿಡಬೇಕು. ಅಂದರೆ ತಕ್ಷಣದಲ್ಲಿ ಏನೋ ಈಗ ಸೊಪ್ಪು ಬೆಳೆದ್ವಿ, ನಾಳೆ ತರಕಾರಿ ಬೆಳಿತೀವಿ ಅಂತಕ್ಕಂಥದ್ದನ್ನು ಸ್ವಲ್ಪ ನೀವು ಅದನ್ನು ವೈಜ್ಞಾನಿಕವಾಗಿ ಅಲ್ಲಿ ಪ್ರಾಂತ್ಯವಾರದಲ್ಲಿರ್ತಕ್ಕಂಥವ್ರ ಮೇಲೆ ಆಲೋಚಿಸಿ, ನಂತರ ನಿಮಗೆ ತಕ್ಷಣದಲ್ಲಿ ಈಗ ನಾನು ತಿಳಿಸುವುದಾದರೆ ಕುಜ ಮತ್ತು ಶುಕ್ರರ ಸಂಯೋಜನೆ ಜೊತೆಲಿ ರವಿ ಇರೋದರಿಂದ ಸ್ವಲ್ಪ ಬಾಧೆ, ವಿಪರೀತವಾದಂತಹ ಕುಟುಂಬದಲ್ಲಿ ಏನೋ ಅಂದರೆ ಶಾರೀರಿಕ ಬಾಧೆ ಇರತಕ್ಕಂಥದ್ದೊಂದು ತೋರಿಸ್ತಾ ಇದೆ. ಇದಕ್ಕೆ ಮೂಲ ಏನಪ್ಪ ಅಂದರೆ ಏನೋ ಆಭಿಚಾರಾದಿಗಳ ಪ್ರಯೋಗ ನಿಮ್ಮ ಮೇಲೆ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ನಿರೂಪಣೆ ಆಗ್ತಾ ಇದೆ ತಾಯಿ. ನಾನು ಈ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಅಷ್ಟೆಲ್ಲ ಸವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ನೀವು ನಮಗೆ ಮತ್ತೊಮ್ಮೆ ಕರೆ ಮಾಡಿ, ಖಂಡಿತ ಇದನ್ನು ನಾನು ಸವಿಸ್ತಾರವಾಗಿ ತಿಳಿಸ್ತೀನಿ ತಾಯಿ. ಶುಭವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಇನ್ನು ಕುಲದೇವರ ಮಹತ್ವವನ್ನು ತಿಳಿಸ್ತಾ ಇದ್ರಿ, ಹಾಗೆ ಮುಂದುವರೆದು ಹೋಗೋದಾದರೆ ಕುಲದೇವರ ಆರಾಧನೆಯನ್ನು ಯಾಕೆ ಮಾಡಬೇಕು ಅಂತ ಹೇಳಿ. ನಮಗೆ ಆದಿನಾರಾಯಣ ಅಂತ ಕರಿತೀವಿ, ಪರವಾಸುದೇವ ಅಂತೇಳಿ. ಆದಿದೇವಾಯ ವಿದ್ಮಹೆ ಪರವಾಸುದೇವಾಯ ಧೀಮಹೆ ತನ್ನೋ ಶ್ರೀರಂಗನಾಥ ಪ್ರಚೋದಯಾತ್ ಅಂತ. ಈ ರಂಗನಾಥನ್ ಅಂತಕ್ಕಂಥವನು ಆದಿಪುರುಷನು. ಯಾಕೆಂದರೆ ನಾವೆಲ್ಲ ಕೂಡ ತ್ರಿರಂಗ ಅಂತ ನೋಡ್ತೀವಿ. ಈಗ ಈ ಧನುರ್ಮಾಸದಲ್ಲಿ ತ್ರಿರಂಗ ದರ್ಶನ ಅತ್ಯಂತ ಅಮೋಘವಾಗಿರ್ತಕ್ಕಂಥದ್ದು. ಆ ಆದಿವಾಸನ ಆಗಿರ್ತಕ್ಕಂಥ ರಂಗನಾಥನು ಆವಿರ್ಭವಿಸಿದಂಥದ್ದೇ ಈ ಜಗತ್ತು. ಯಾಕಂದರೆ ಸೃಷ್ಟಿ, ಸ್ಥಿತಿ, ಲಯ ಅಂತಕ್ಕಂಥದ್ದು ಈ ಮೂರರ ಸಂಯೋಜನೆ. ನಾವೆಲ್ಲ ಕೂಡ ಋಣದಿಂದ ಬರ್ತೀವಿ. ದೇವಋಣ, ಪಿತೃಋಣ ಮತ್ತು ಋಷಿ ಋಣ, ಭೂಋಣ ಅಂತಕ್ಕಂಥದ್ದು. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತಕ್ಕಂಥದ್ದು. ಈ ಋಣ ಅಂತಕ್ಕಂಥದ್ದು ಭಗವಂತನ ದೇವಋಣದ ಮೇಲೆ ನಾವು ಈ ಭೂಲೋಕಕ್ಕೆ ಬಂದಾಗ, ನಾನು ಆಗಲೇ ನಿಮಗೆ ತಿಳಿಸಿದೆ, ಒಂದು ಹೆಣ್ಣು ಮಗು ತಂದೆ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ತಂದೆ ಋಣದಲ್ಲಿದ್ದರೆ ತನ್ನ ಪತಿಯ ಮನೆಗೆ ಬಂದಾಗ ಪತಿಯ ಋಣವಂತಳಾಗ್ತಾಳೆ. ಹಾಗಾಗಿ ಈ ಋಣ ಅಂತಕ್ಕಂಥದ್ದು ಭಗವಂತ ಅಲ್ಲಿ, ಯಾಕೆಂದರೆ ಯಾವುದನ್ನು ಕೂಡ ಅಲ್ಲೇ ಸ್ಟಾಕ್ ಮಾಡಲಿಕ್ಕಾಗಲ್ಲ. ಅಲ್ಲಿಂದ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಭಜಗೋವಿಂದಂ ಭಜಗೋವಿಂದಂ ಮೂಢಮತೆ ಅಂತೇಳಿ ಶಂಕರ ಭಾಗವತರ ಭಜಗೋವಿಂದಮ್ಮಲ್ಲಿ ಹೇಳಿದ್ದಾರೆ. ಈ ಮನುಷ್ಯ ಅಂತಕ್ಕಂಥದ್ದು ರೀಸೈಕ್ಲಿಂಗ್ ಆಗ್ತಾನೆ ಇರಬೇಕು. ಯಾವುದೋ ಒಂದು 4-5 ಜನ್ಮಗಳಲ್ಲಿ ನಾನೇ ಒಂದು ಕುಟುಂಬದಲ್ಲಿ ತಾತನಾಗಿದ್ದೆ, ಈಗ ನಾನು ತಂದೆ ಆಗಿದ್ದೇನೆ, ಮುಂದೊಂದು ದಿವಸ ನಾನು ತಾತನಾಗ್ತೇನೆ. ಇದು ಸಹಜವಾಗಿ ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಒಂದು ರೂಲು. ಹಾಗೆ ಆದಿನಾರಾಯಣನಾಗಿರ್ತಕ್ಕಂಥ ಪರಮೇಶ್ವರನ ಸ್ವರೂಪವನ್ನು ಧಾರಣೆ ಮಾಡಿ, ಯಾಕೆಂದರೆ ಶಿವವಿಷ್ಣುವರಲ್ಲಿ ಭೇದ ಇಲ್ಲ. ಮಮದ್ವೇಷೋ ಶಿವಪ್ರಿಯೋ ಮಮದ್ವೇಷಿ, ಇವರಿಬ್ಬರು ಕೂಡ ಆಚಂದ್ರಾರ್ಕವಾಗಿ ಇವರು ನರಕ ಅನುಭವಿಸ್ತಾರೆ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹಾಗೆ ಭೇದ ಭಾವಗಳಿಲ್ಲದೆ ಇರತಕ್ಕಂಥ ಸ್ವರೂಪ ಯಾವುದಾದ್ರೂ ಇದ್ದರೆ ಅದು ಪ್ರಕೃತಿಯ ಸ್ವರೂಪ. ಮೊದಲು ಭಗವಂತ ತದೇಕನಾಗಿ ಒಬ್ಬನೇ ಈ ಸೃಷ್ಟಿಯನ್ನು ಮಾಡಿದಾಗ ನಾರಾಯಣನನ್ನು ಸೃಷ್ಟಿ ಆಗ್ತಾನೆ. ನಾರಾಯಣ ಅಂತಕ್ಕಂಥದ್ದು ನೀರಿನ ಮತ್ತು ಭೂಮಿಯ ಸಂಯೋಜನೆ. ಹೇಗೆ ನಾವು ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ನೀರು, ಸಿಮೆಂಟು ಎಲ್ಲವನ್ನು ಬೆರೆಸಿ ನಾವು ಮನೆಗೆ ಪ್ಲಾಸ್ಟಿಂಗ್ ಮಾಡ್ತೀವೋ, ಇದು ಹಿಂದೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಇತ್ತು. ಯಾಕೆಂದರೆ ಸಹಸ್ರಾರು ವರ್ಷಗಳಲ್ಲಿ ನಾವು ಪುರಾತನ ದೇವಸ್ಥಾನಗಳೆಲ್ಲ ನೋಡಿದಾಗ ಸುಣ್ಣ ಇದನ್ನೆಲ್ಲ ಒಂದು ಅಷ್ಟವಿಧವಾಗಿರ್ತಕ್ಕಂಥ ಧಾತುಗಳನ್ನು ಸಂಯೋಜನೆ ಮಾಡಿ, ಹಾಗೆ ನಮ್ಮ ದೇಹವೂ ಕೂಡ ತ್ರಿಧಾತುಗಳಿಂದ ಒಂದು ಸಂಯೋಜನೆ ಆಗಿರ್ತಕ್ಕಂಥ ದೇಹ. ಈ ದೇಹದ ಸಂಯೋಜನೆಯಲ್ಲಿ ಮುಖ್ಯವಾಗಿ ನಾವು ಮನೆ ದೇವರು ಅಂತಕ್ಕಂಥದ್ದು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ ದೇವರೇ ಮನೆ ದೇವರು. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಇದೀಗ ರಘು ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಘು. ನಮಸ್ತೆ ಮೇಡಮ್, ನಾನು ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಅರಸೀಕೆರೆಯಿಂದ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು?
ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 25. ಓಕೆ, ಗುರುಗಳಿದ್ದರೆ ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಗಳೇ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ನಾನು ಒಂದು ಅಮೂಲ್ಯವಾದ ವಸ್ತುನ ಕಳ್ಕೊಂಡ್ಬಿಟ್ಟಿದ್ದೀನಿ. 9 ಒಂದು ಸಂಖ್ಯೆ ಹೇಳಿ. 5. ಹೇಳಿಮ್ಮ, ಆದರೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆಯಲ್ಲ ತಾಯಿ, ನೀವು ಕಳ್ಕೊಂಡಿರ್ತಕ್ಕಂಥ ವಸ್ತು ಸಿಗೋದು. ಪ್ರಯತ್ನ ಪಡಿಯಮ್ಮ. ನೀವೊಂದು ಕೆಲಸ ಮಾಡಿ ತಾಯಿ, ಏನೂ ಇಲ್ಲ, ನೋಡೋಣ. ಯಾಕಂದರೆ ದೈವಿಚ್ಛೆ ಏನು ನಡೆಯುತ್ತೋ ಅದು ನಡೆದೇ ನಡೆಯುತ್ತೆ. ನಿಮ್ಗೊಂದು ಮಂತ್ರ ಹೇಳ್ಕೊಡ್ತೀನಿ, ಒಂದು ಪೇಪರ್ ತಗೊಳ್ಳಿ. ಕಾರ್ತಿವೀರ್ಯಾರ್ಜುನ ಅಂತೇಳಿ ಅತ್ಯಂತ ಈ ಥರ ನಷ್ಟದ್ರವ್ಯಾದಿಗಳನ್ನು ತಂದುಕೊಡ್ತಕ್ಕಂಥ ದೇವರು ಯಾರಾದರೂ ಇದ್ದರೆ, ಸಹಸ್ರ ಬಾಹುಗಳಲ್ಲಿ 1000 ಭುಜಗಳಲ್ಲಿ ಶಕ್ತಿಯುತವಾಗಿರ್ತಕ್ಕಂಥ ದೇವರು ಅವನು ಕಾರ್ತಿವೀರ್ಯಾರ್ಜುನ ಅಂತೇಳಿ. ನಿಮ್ಗೊಂದು ಮಂತ್ರ ಹೇಳ್ತೀನಿ, ಈ ಮಂತ್ರ ಮಾಡ್ಕೊಳ್ಳಿ. ಸುಮಂತೋ ಸುಮಂತೋ ಶ್ರೀ ಕಾರ್ತಿವೀರ್ಯಾರ್ಜುನಾಯ ನಮಃ. ಸುಮಂತೋ ಸುಮಂತೋ ಶ್ರೀ ಕಾರ್ತಿವೀರ್ಯಾರ್ಜುನಾಯ ನಮಃ ಅಂತಕ್ಕಂಥ ಮಂತ್ರನ ನೀವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ಪರಮಾತ್ಮ, ನಾನು ಕಳ್ಕೊಂಡಿರ್ತಕ್ಕಂಥ ವಸ್ತುವೋ ಅಥವಾ ಮನುಷ್ಯನೋ ಅಥವಾ ಇನ್ಯಾವ ಒಡವೆನೋ ಯಾವುದಾದ್ರೂ ಆಗಿರ್ಬೋದು, ದುಡ್ಡೋ, ಈ ರೀತಿಯಾಗಿ ಕಳ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಮಂತ್ರದ ಉದ್ಘೋಷವನ್ನು ಮಾಡಿದಾಗ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಖಂಡಿತ ನಿಮಗೆ ಆ ಕಾರ್ತಿವೀರ್ಯಾರ್ಜುನ ಅನುಗ್ರಹದಿಂದ ನಿಮಗೆ ಆ ವಸ್ತು ಮತ್ತೆ ಪುನಃ ಪ್ರಾಪ್ತವಾಗ್ತಕ್ಕಂಥ ಎಲ್ಲ ಯೋಗಗಳಿರ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರೂಜಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಕುಲದೇವರ ಆರಾಧನೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮಾಡಬೇಕು ಗುರುಗಳೇ? ಕುಲದೇವರನ್ನು ಪ್ರಪ್ರಥಮವಾಗಿ ನಾವು ಅನುಕ್ಷಣವೂ ಕೂಡ ಈಗ ಒಂದು ಮಂತ್ರಾನುಷ್ಠಾನ ಅಂತ ನಾವು ಕರಿತೀವಿ. ಈ ಮಂತ್ರಾನುಷ್ಠಾನಕ್ಕೆ ಪ್ರಧಾನ ದೇವತೆ ಕುಲದೇವರು. ಯಾಕೆಂದರೆ ನಮಗೆ ಜ್ಞಾನ, ತಂದೆ ತಾಯಿಗಳು ಜ್ಞಾನ ಕೊಡದೇ ಇದ್ದರೆ ಪ್ರಪಂಚವನ್ನು ಆಳಲಿಕ್ಕೆ ನಮ್ಮ ಕೈಲಿ ಸಾಧ್ಯನೇ ಇಲ್ಲ. ಈ ತಂದೆ ತಾಯಿಗಳ ಸ್ವರೂಪ ನಾನು ಆಗಲೇ ಹೇಳಿದೆ, ದೇವಋಣ ಅಂತಕ್ಕಂಥದ್ದನ್ನು ತೀರಿಸಬೇಕಾದ್ರೆ ಆಯಾಯ ಕಾಲಮಾನಕ್ಕೆ ನಾವು ಕುಲದೇವರು ಅಂದರೆ ಕುಲಗುರುಗಳು ಅಥವಾ ಕುಲದೇವರನ್ನು ಆಯಾಯ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕಾದದ್ದು ನಮ್ಮ ಮೂಲ ಕರ್ತವ್ಯವಾಗಿರಬೇಕು. ಹಾಗಾಗಿ ಕುಲದೇವರ ಅನುಗ್ರಹ ನಿಮಗಿದ್ದಾಗ ಕುಲದೇವರನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು? ಏನೋ 1-2 ದಿವಸ ಯಾವುದೋ ಅಕೇಶನಲ್ ಆಗಿ ಹೋಗಿ ಕುಲದೇವರನ್ನು ನೋಡ್ಕೊಂಡು ಬರ್ತಕ್ಕಂಥದ್ದಲ್ಲ. 1 ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ಒಂದು ಋತುಮಾನದಲ್ಲಿ ಒಂದು ದರ್ಶನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಾಕಂದರೆ 144 ಯೋಗಗಳು ನಮ್ಮ ಬದುಕಿನಲ್ಲಿ ಇರುತ್ತೆ. ಅಂದರೆ ಆ ದೇವತೆಗಳ, ಅಷ್ಟು ದೇವತೆಗಳ ಅನುಗ್ರಹ ನಮಗೆ ಇರ್ತಕ್ಕಂಥದ್ದಾಗುತ್ತೆ. ನಾವು 144 ಅಂದರೆ ನೋಡಿ 9 ಅಂತಕ್ಕಂಥ ಸಂಯೋಜನೆ ಆಗುತ್ತೆ. 9 ಅಂದರೆ ನವರಂಧ್ರಗಳು ಅಂತ. ಒಂದೊಂದು ದೇವತೆಗೆ 99 ಕೋಟಿ ದೇವತೆಗಳು ಉಪದೇವತೆಗಳಿದ್ದಾವೆ. ಹಾಗಾಗಿ ನಾವು ಆಲೋಚನೆ ಮಾಡಬೇಕಾದದ್ದು ಕುಲ ಅಂತಕ್ಕಂಥದ್ದು ನಮ್ಮ ಪೂರ್ವಜರು, ಅದು ಯಾವ ಕುಲವಾದರೂ ಕೂಡ ನಾವು ಇರತಕ್ಕಂಥದ್ದು 2 ಕುಲ, ಒಂದು ಹೆಣ್ಣು ಕುಲ, ಗಂಡು ಕುಲ ಅಂತಕ್ಕಂಥದ್ದು. ನಾವು ಭೇದಗಳನ್ನು ನಾವೀಗ ಬೇರೆ ಬೇರೆ ರೀತಿಯಲ್ಲಿ ನಾವು ವ್ಯಾಖ್ಯಾನವನ್ನು ಮಾಡ್ಕೊಂಡಿದ್ದೀವಿ. ಆದರೆ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಮೂಲವಾಗಿ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಮನೆಯಲ್ಲಿ 1 ವಾರದ ಕಾಲ ಕುಲದೇವರ ಹೆಸರಲ್ಲಿ ದೀಪ ಹಚ್ಚಬೇಕು. ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತೀರಾ ಅಂತೇಳಿ, ಈಗ ಸೋಮವಾರ ದೇವಸ್ಥಾನಕ್ಕೆ ಹೋಗ್ಬೇಕು, ಈಶ್ವರನ ದೇವಸ್ಥಾನಕ್ಕೆ, ನೀವು ಅದಕ್ಕಿಂತ ಮುಂಚೆ 7 ದಿನಗಳ ಕಾಲ ಮುಂಚಿತವಾಗಿ ಅಖಂಡ ದೀಪವನ್ನು ಹಚ್ಚಬೇಕು. ಅಖಂಡ ದೀಪವನ್ನು ಹಚ್ಚಿ ಉಪ್ಪು ಸಮೇತವಾಗಿ, ಯಾಕೆಂದರೆ ದೇವರ ನಮ್ಮ ಋಣ, ಉಪ್ಪನ್ನು ಇಟ್ಟು ಉಪ್ಪಿನ ಮೇಲೆ ಕುಲದೇವರ ಪ್ರಾರ್ಥನೆ ಮಾಡಿ ಕುಲದೇವರಿಗಂತಲೇ ಅವ್ರ ಹೆಸರು ಹೇಳಿ 7 ದಿನಗಳ ಕಾಲ ದೀಪವನ್ನು ಹಚ್ಚಬೇಕು. ಈ ದೀಪ ಹಚ್ಚಿ 7ನೇ ದಿವಸಕ್ಕೆ ಆ ಒಂದು ಕುಲದೈವವನ್ನು ದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಈಗ ಕೆಲವು ಮದುವೆ ಪತ್ರಿಕೆ ಬಂದಿದೆ, ಮದುವೆ ಪತ್ರಿಕೆ ಸಂದರ್ಭದಲ್ಲಿ ಪತ್ರಿಕೆ ತೊಗೊಂಡು ಹೋಗಿಟ್ಟು ದೇವ್ರ ಹತ್ರ ಪೂಜೆ ಮಾಡ್ಕೊಂಡು ಬರ್ತೀವಿ, ಗೃಹಪ್ರವೇಶ, ಹೀಗೆ ಅಕೇಶನಲ್ ಅಂತಕ್ಕಂಥದಕ್ಕಿಂತ ಈ 7 ದಿನಗಳ ಕಾಲ, ಯಾಕೆಂದರೆ ಗ್ರಹಗಳಿರ್ತಕ್ಕಂಥದ್ದು 7, ಇನ್ನು 2 ಮಾಯಾಗ್ರಹಗಳು. ಈ 7 ಗ್ರಹಗಳ ಸಂಯೋಜನೆಯಲ್ಲಿ, ಯಾಕೆಂದರೆ ನಮ್ಮನ್ನು ನಡೆಸ್ತಾ ಇರ್ತಕ್ಕಂಥದ್ದೇ ಗ್ರಹಗಳು, ಆ ಗ್ರಹಗಳ ಸಂಯೋಜನೆ ಇರ್ತಕ್ಕಂಥದ್ದೇ. ಯಾಕೆಂದರೆ ಮನುಷ್ಯನ ಅಜ್ಞಾನವನ್ನು ಹೋಗ್ಲಾಡಿಸ್ತಕ್ಕಂಥವನೇ ಗುರು ಅಂತಕ್ಕಂಥ ಶಕ್ತಿ. ಹಾಗೆ ಕತ್ತಲನ್ನು ಹೋಗ್ಲಾಡಿಸ್ತಕ್ಕಂಥದ್ದು ಒಂದು ದೀಪ ಅಂತಕ್ಕಂಥ ಬೆಳಕು. ಹಾಗೆ ಬೆಳಕನ್ನು 7 ದಿನಗಳ ಕಾಲ ನಿರಂತರವಾಗಿ ಯಾಕೆ ಮನೆಯಲ್ಲಿ ದೀಪವನ್ನು ಉರಿಸಬೇಕು ಅಂದರೆ ಕುಲದೇವರ ಅನುಗ್ರಹವಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನಿಮ್ಮ ಭಾವನೆಗಳಿದ್ದಂಥ ಎಲ್ಲ ಭಾವನೆಗಳು ಕೂಡ ದೇವರ ಹತ್ರ ಅರ್ಪಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಮಂಜುಳಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಮಂಜುಳಾ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮುಧೋಳಿಂದ ಮೇಡಮ್, ಬಾಗಲಕೋಟೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಧ್ವನಿ ಕೇಳಿಸ್ತಾ ಇದೆಯಾ ಮಂಜುಳಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನಮ್ಮ ಬಗ್ಗೆ ಕೇಳಬೇಕಾಯ್ತು ಮೇಡಮ್. 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 21 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ?
ನಮಸ್ತೆ ಗುರುಜಿ. ಹೇಳಿ ಹೇಳಿ, ಏನು ನಿಮ್ಮ ಪ್ರಶ್ನೆ? ಮನೆಯಲ್ಲಿ ದೇವಸ್ಥಾನ ದೇವಿ ದೇವಸ್ಥಾನಕ್ಕೆ ಹೋದ್ರೆ ಮಾತ್ರ ನನಗೆ ಗೊತ್ತಿಲ್ಲ ದನಿ ಬಂದ್ಬಿಡೋದು. ನಂತರ ಕೈಯಲ್ಲಿ ಇದ್ದದ್ದು ಏನಾದ್ರ ನನಗೆ ಗೊತ್ತೇ ಆಗಲ್ಲ ಸ್ವಾಮೀಜಿ, ಅದು ಏನಂತ ನನಗೆ ಗೊತ್ತೇ ಆಗ್ತಿಲ್ಲ. ಅದು ದೇವ್ರದ್ದು ಸಮಸ್ಯೆ, ಇನ್ನೊಂದು ದುಷ್ಟಶಕ್ತಿದು ಏನು ಅಂತ ಅರ್ಥನೇ ಆಗ್ತಿಲ್ಲ ನಮ್ಗೆ. ಭಾಳ ಅಂದ್ರೆ ಭಾಳ ಕಷ್ಟ ಆಗೈತೆ ಗುರುಜಿ. ಅಮ್ಮ, ಖಂಡಿತ ಚಿಂತಿಸುವ ಅಗತ್ಯ ಇಲ್ಲ. ನೀವು ಸೂಚನೆ ಮಾಡಿರೋ ಸಂಖ್ಯೆ ಮೇಲೆ ಯೋಚನೆ ಮಾಡಿದಾಗ ನಿಮಗೆ ದೈವಿಕವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ದೇವರ ಅನುಗ್ರಹನೇ ಯಾವುದೋ ದೇವಿ ನಿಮ್ಮನ್ನು ಆವರಿಸ್ತಾ ಇರತಕ್ಕಂಥ ಎಲ್ಲ ಆ ಸೂಚನೆಗಳಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು 21 ದಿನಗಳ ಕಾಲ ಪೂರ್ಣ ವ್ರತವನ್ನು ಮಾಡಬೇಕು. ಆ ವ್ರತವನ್ನು ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ, ಯಾರು ನಿಮಗೆ ಆ ಮನಸ್ಸಿನಲ್ಲಿ, ಯಾಕಂದರೆ ಸ್ವಪ್ನ ದೃಷ್ಟಾಂತವಾಗಿ ನಿಮಗೆ ಏನು ಆ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಮೊದಲು ನೀವು ಮೂಲದಲ್ಲಿ ತಿಳ್ಕೊಬೇಕಾದ್ರೆ ಏನು ಮಾಡಬೇಕು? ಪ್ರತಿನಿತ್ಯವೂ ಕೂಡ 21 ದಿನಗಳ ಕಾಲ ನಿಮ್ಮ ತಲೆಯ ಸಮೀಪ ರಾತ್ರಿ ಮಲಗೋದಕ್ಕಿಂತ ಮುಂಚೆ ದೇವರನ್ನು ಅನನ್ಯವಾಗಿ, ಯಾವ ದೇವರು ನನಗೆ ಗೊತ್ತಿಲ್ಲ ಅಂತಕ್ಕಂಥ ಭಾವನೆಯಿಂದ, ಅಪ್ಪ ಇದು ಏನು ಅಂತಕ್ಕಂಥದ್ದು ನನಗೆ ಸ್ಪಷ್ಟತೆ ಬೇಕು ಅಂತೇಳಿ ಅನನ್ಯವಾಗಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ, ಸರ್ವಸ್ವರೂಪೆ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ ಅಂತೇಳಿ, ಎಲ್ಲ ಶಕ್ತಿಯುತವಾಗಿರ್ತಕ್ಕಂಥ ಎಲ್ಲ ಶಕ್ತಿಯು ಆ ದುರ್ಗೆಯೇ ಆಗಿರೋದ್ರಿಂದ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಒಂದು ಹಾಲಲ್ಲಿ ಜೇನುತುಪ್ಪ, ತ್ರಿಮಧುರ ಅಂತ ಕರಿತೀವಿ ತಾಯಿ, ಈ ತುಪ್ಪ, ಜೇನುತುಪ್ಪ, ಹಾಲು ಈ ಮೂರನ್ನು ಮಿಶ್ರಣ ಮಾಡಿ 21 ದಿನಗಳ ಕಾಲ ನಿಮ್ಮ ತಲೆಯ ಸಮೀಪ ಇಟ್ಕೊಂಡು ಬೆಳಗ್ಗೆ ಎದ್ದು ಆ ಹಾಲನ್ನು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ಹಾಲನ್ನು ತುಳಸಿ ಗಿಡಕ್ಕೆ ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ, ಎಲ್ಲಾದರೂ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ನಿಮ್ಮ ಸಂಕಲ್ಪದ ನಿಮಿತ್ತವಾಗಿ ಕುಂಕುಮವನ್ನು ಅರ್ಪಣೆ ಮಾಡಿ. 1 kg ನಿಮ್ಮ ಶಕ್ತ್ಯಾನುಸಾರದಲ್ಲಿ 1 kg 2 kg 10 kg ಗೊತ್ತಿಲ್ಲ, ನಿಮಗೆ ಶಕ್ತಿ ಎಷ್ಟಿದೆಯೋ ಅಷ್ಟು ಕುಂಕುಮವನ್ನು ಅಮ್ಮನವ್ರಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ. ಖಂಡಿತ ಅಮ್ಮ ಸ್ವಪ್ನದಲ್ಲಿ ಯಾವ ತಾಯಿ ಅಂತಕ್ಕಂಥ ನಿರೂಪಣೆಯನ್ನು ನಿಮಗೆ ತೋರಿಸ್ಕೊಡ್ತಕ್ಕಂಥವಳಾಗ್ತಾಳೆ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ಮಂಜುಳಾ ಕರೆ ಮಾಡಿದ್ದಕ್ಕಾಗಿ. ಇದೀಗ ವಿಜಯಲಕ್ಷ್ಮಿ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ವಿಜಯಲಕ್ಷ್ಮಿ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚಿತ್ರದುರ್ಗದಿಂದ ಫೋನ್ ಮಾಡ್ತೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಕೇಳಿ. ಓಕೆ, 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಚೂಸ್ ಮಾಡಿ. 22. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ನನ್ನ ಮಗಂದು ವಿದ್ಯಾಭ್ಯಾಸ, ನನ್ನ ಆರೋಗ್ಯ ಎರಡು ಕೇಳಬೇಕಾಗಿತ್ತು. ಅಮ್ಮ, ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿ, ಯಾಕೆಂದರೆ ಒಂದೇ ಪ್ರಶ್ನೆಗೆ ನಿರೂಪಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಮಗನದು ಕೇಳಬೇಕಾ? ಮಗಂದು ಸ್ವಲ್ಪ ಚಂಚಲ ಮನಸ್ಸು ಅಂತಕ್ಕಂಥ ತೋರಿಸ್ತಾ ಇದೆ. ಏನು ಓದ್ತಾ ಇದ್ದಾನೀಗ? ಇಂಜಿನಿಯರಿಂಗ್ ಮಾಡ್ತದಾನೆ ತಂದೆ. ಓದಿಗೇನು ಅಮ್ಮ, ಓದಿಗೇನು ಸಮಸ್ಯೆ ಇಲ್ಲ. ಏನಂದರೆ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ತಾ ಇರ್ತಾನೆ. ಹೀಗಿದ್ದ ಸಮಯ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮೂಡಿ ಮನುಷ್ಯ ಅಂತ ಕರಿತಾನೆ ನಾವು. ಸ್ವಲ್ಪ ಹೊತ್ತಿದ್ದು ಸ್ವಲ್ಪ ಚೆನ್ನಾಗಿರ್ತಾರೆ, ಸ್ವಲ್ಪ ಹೊತ್ತು ಮೂಡಿ ಏನೋ ಒಂದು ಸಮಾಧಾನವಾಗಿರ್ತಕ್ಕಂಥದ್ದು, ಸ್ವಲ್ಪ ಹೊತ್ತು ಏನೋ ಸ್ವಲ್ಪ ಅವನು ಏನೋ ಒಂದು ಮನಸ್ಸಿನಲ್ಲಿ ಏನೋ ಭೇದ ಇರ್ತಕ್ಕಂಥದ್ದು ಆ ರೀತಿ ತೋರಿಸ್ತಾ ಇದೆ. ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ? ಈಗ ಇಂಜಿನಿಯರಿಂಗ್ ಮಾಡ್ತಿದ್ರೆ ಏನಾಗಬೇಕು ಇವ್ರಿಗೆ ಇವಾಗ? ಅವನು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ತಂದೆ. ಅಂದ್ರೆ ಅಮಾವಾಸ್ಯೆ ದಿನ ಹುಟ್ಟಿದಾನೆ. ಅವನ ಮುಂದೆ ಭವಿಷ್ಯ ಏನು? ಅಮ್ಮ, ಸಾಕ್ಷಾತ್ ಪರಮೇಶ್ವರನೇ ಅಷ್ಟಮಿ ಅಮಾವಾಸ್ಯೆ ಹುಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅಮಾವಾಸ್ಯೆ ಒಂದು ದಿವ್ಯಯುತವಾಗಿರ್ತಕ್ಕಂಥ ಶಕ್ತಿಪ್ರದವಾದಂಥ ದಿನ. ಚಿಂತೆ ಮಾಡುವ ಅಗತ್ಯ ಇಲ್ಲ. ದೇಹದಲ್ಲಿ ಏನಾದರೂ ದೇಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದಾವಾ? ಏನಿಲ್ಲ ಸ್ವಾಮೀಜಿ, ಚೆನ್ನಾಗಿ. ಮತ್ತೆ ಆಗಿದ್ದಾಗ ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ ಕೋಪ ಇರುತ್ತೆ, ಮನಸ್ಸು ಚಂಚಲತೆ ಇರುತ್ತೆ. ಇದೆರಡನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಬೆಳಗ್ಗೆ ಮೆಡಿಟೇಷನ್ ಮಾಡಿ ಓಂ ಶಾರದಾ ಗಣಪತಿಯೇ ನಮಃ ಅಂತೇಳಿ ಮಂತ್ರವನ್ನು ನಿಯಮಿತವಾಗಿ ಅವರು ಪ್ರತಿನಿತ್ಯವೂ ಕೂಡ ಹೇಳ್ಕೊಳ್ತಾ ಇದ್ದರೆ ಶಾರದಾ ಗಣೇಶಾಯ ನಮಃ ಎಲ್ಲ ರೀತಿಯಲ್ಲೂ ಕೂಡ ಶುಭವಾಗುತ್ತೆ. ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ವಿಜಯಲಕ್ಷ್ಮಿ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಕುಲದೇವರ ಆರಾಧನೆಗೆ ನಿರ್ದಿಷ್ಟ ಸಮಯ ಅಥವಾ ನಿರ್ದಿಷ್ಟ ದಿನ ಅಂತ ಹೇಳಿ ಏನಾದರೂ ಇರತ್ತಾ, ಹೇಗೆ ಅಂತ ಹೇಳಿ? ಅದು ತನ್ಮಯತೆಯಿಂದ ಮಾತ್ರ ಮಾಡಬೇಕು. ನಿರ್ದಿಷ್ಟ ಸಮಯ ಅಂತ ಇರೋದಿಲ್ಲ. ಯಾಕಂದರೆ ಅದಕ್ಕೆ ನಾವು ಯಾವಾಗ ಎಲ್ಲವನ್ನು ಕೂಡ ನಿರ್ದಿಷ್ಟ ಅಂತ ಅಂದ್ಕೊಂಡು ಬಿಡ್ತೀವೋ ಆವಾಗ ನಾವೇ ನಿರ್ದಿಷ್ಟ ಆಗಿಬಿಡ್ತೀವಿ. ಹಾಗಾಗಿ ನಿರ್ದಿಷ್ಟ ಅಂತಕ್ಕಂಥ ಪದ ದೇವರ ಆರಾಧನೆಯಲ್ಲಿ ಇಲ್ಲ. ಅದು ತ್ರಿಕಾಲ ಅಂತಕ್ಕಂಥದ್ದು. ಯಾವ ಕಾಲದಲ್ಲೂ ಬೇಕಾದರೂ ಕೂಡ
ದೇವರನ್ನು ಅನುಕ್ಷಣವೂ ಕೂಡ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಮಗೆ ಆ ಸುಯೋಗ ಇರ್ತಕ್ಕಂಥದ್ದು ಕೇವಲ ಮನುಷ್ಯನಿಗೆ ಮಾತ್ರ. ಜಂತೂನಾಂ ನರಜನ್ಮ ಉತ್ತಮಂ ಅಂತೇಳಿ. ಯಾಕಂದರೆ ಮನುಷ್ಯನಿಗೆ ಅತೀತವಾದಂಥ ಎಲ್ಲ ಇಂದ್ರಿಯಾದಿಗಳು ಕೂಡ ಅನುಕ್ಷಣವೂ ಕೂಡ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ದೇವರ ಪೂಜೆಗೆ ಸಮಯ ನಿಗದಿ ಅಂತಕ್ಕಂಥದ್ದಿಲ್ಲ. ನಮ್ಮ ಮಾನುಷ ಕರ್ಮಗಳು ದೇವತಾ ಕರ್ಮಗಳು ಅಂತಕ್ಕ ಬರುತ್ತೆ. ಈ ದೇವತಾ ಕರ್ಮಗಳಲ್ಲಿ ನಾವು ಯಾವುದೇ ಸಂದರ್ಭವನ್ನು, ಯಾವುದೇ ತಿಥಿ ನಕ್ಷತ್ರ ವಾರ ಯೋಗ ಕರ್ಣಾದಿಗಳನ್ನು ನೋಡುವ ಅಗತ್ಯ ಇಲ್ಲ. ಮನುಷ್ಯನ ಷೋಡಶ ಕರ್ಮಗಳು ಅಂತ ಬರುತ್ತೆ. ಈ ಮನುಷ್ಯನ ಷೋಡಶ ಕರ್ಮಗಳಿಗೆ ಮಾತ್ರ ಮದುವೆ, ಮುಂಜಿ, ನಾಮಕರಣ ಇತ್ಯಾದಿಗಳನ್ನು ನಾವು ಮಾಡಿಕೊಂಡಾಗ ಆ ಷೋಡಶ ಕರ್ಮಗಳನ್ನು ಮಾಡುವ ಸಂದರ್ಭಕ್ಕೆ ಮಾತ್ರ ನಾವು ಕೇವಲ ತಾರಾಬಲ, ಚಂದ್ರಬಲಾದಿಗಳನ್ನು, ಲಗ್ನಬಲ, ವಿಶ್ವಬಲ ಅಂತಕ್ಕಂಥದ್ದನ್ನು ನೋಡ್ಕೊಳ್ತೀವಿ. ಆದರೆ ದೇವರ ಆರಾಧನೆಗೆ ಯಾವುದಿಲ್ಲ. ಸಹಜವಾಗಿ ಶಿವನನ್ನು ಆರಾಧನೆ ಮಾಡಬೇಕಾದ್ರೆ ನಾವು ಸೋಮವಾರ ಅಂತ ನಾವು ಸಹಜವಾಗಿ ನಮ್ಗೆ ಗೊತ್ತಿರತಕ್ಕಂಥದ್ದು. ಆದರೆ ಶಿವನನ್ನು ಗುರುವಾರ ಆರಾಧನೆ ಮಾಡೋದ್ರಿಂದ ಈ ಯಾವ ಸಮಸ್ಯೆಗಳು ನಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗುತ್ತೋ ಸಂಪೂರ್ಣವಾಗಿ ಗುರುಯುಕ್ತವಾಗಿ ಶಿವನ ಅನುಗ್ರಹ ಸಿಗ್ತಕ್ಕಂಥದ್ದಾಗುತ್ತೆ. ಶನಿವಾರ ನಾರಾಯಣನ ಆರಾಧನೆ ಮಾಡೋದ್ರಿಂದ ಶನಿ ಅಂತಕ್ಕಂಥವನು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಮತ್ತು ಮನಸ್ಸಿನ ಶಕ್ತಿ, ಹಾಗೆ ಅವನು ಒಂದು ಕಮಾಂಡರ್ ಅಂತ ನಾವು ಕರಿತೀವಿ ಶನಿಯನ್ನು. ಯಾಕಂದರೆ ಕರ್ಮಕಾರಕನು, ನಿಯೋಜನೆ ಅವನೇ ಮಾಡ್ತಾನೆ. ಯಾರು ಶನಿವಾರದ ದಿನದಂದು ನಾರಾಯಣನ ಕುಲದೇವರ ಪ್ರಾರ್ಥನೆ, ಗುರುವಾರದ ದಿನದಂದು ಪರಮೇಶ್ವರನ ಪ್ರಾರ್ಥನೆ, ಈ ಇಬ್ಬರನ್ನು ಕೂಡ ಅಮ್ಮನವರ ಇದ್ದಾಗ, ಯಾಕಂದರೆ ಪಾರ್ವತಿ ಪರಮೇಶ್ವರರಿದ್ದಾಗ ಪಾರ್ವತಿಯನ್ನು ಮಂಗಳವಾರ ಆಕೆಯನ್ನು ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳುತ್ತೆ. ಲಕ್ಷ್ಮಿಯನ್ನು ಮತ್ತು ಭಾನುವಾರ ಲಕ್ಷ್ಮಿಯನ್ನು ನಮಸ್ಕಾರ ಮಾಡ್ಕೊಂಡು ಬರ್ಬೇಕು. ಅಥವಾ ಲಕ್ಷ್ಮೀ ದೇವರು ಇರ್ತಾರೆ ಕೆಲವರಿಗೆ, ಮನೆ ದೇವರು. ಯಾಕಂದರೆ ಗಂಡು ಹೆಣ್ಣು ಅಂತಕ್ಕ ಎರಡು ದೇವತೆಗಳಿರ್ತಾರೆ. ನಾರಾಯಣ ಆದರೆ ಶನಿವಾರ, ಲಕ್ಷ್ಮಿ ಆದರೆ ಭಾನುವಾರ. ಯಾಕಂದರೆ ಸೂರ್ಯನಾರಾಯಣ ಅಂತಕ್ಕಂಥದ್ದು, ಸೂರ್ಯ ಅಂದರೆ ಬೆಳಕು ಅಂತಕ್ಕಂಥದ್ದು. ಬದುಕಿನಲ್ಲಿ ಲಕ್ಷ್ಮೀಪ್ರದವಾಗಿರ್ತಕ್ಕಂಥ ಬೆಳಕು ಯಾವಾಗ ಸಿಗುತ್ತಪ್ಪ ಅಂದರೆ ಸೂರ್ಯನ ಯುಕ್ತವಾಗಿ. ಯಾಕಂದರೆ ಬೆಳಕಿನಲ್ಲಿ ಹೋಗ್ಬೇಕು. ನಾವೇನಾದರೂ ಪಡ್ಕೊಳ್ಬೇಕಾದ್ರೆ ನಾವೀಗ ಇದೆಲ್ಲ ಇಷ್ಟೆಲ್ಲ ಮಾತನಾಡ್ತಾ ಇದ್ದೀವಿ, ವೀಕ್ಷಕರಿಗೆಲ್ಲ ಕಾಣಿಸ್ತಾ ಇದ್ದೀವಿ ಅಂದರೆ ಬೆಳಕು ಸಹಾಯ ಮಾಡ್ತಾ ಇದೆ. ಹಾಗೆ ಬೆಳಕಿನ ಸಹಾಯ ಅಂತಕ್ಕಂಥದ್ದು ಸೂರ್ಯನಾರಾಯಣ ಪರಮಪದವಾದಂಥ ದಿನ ಭಾನುವಾರದ ದಿನ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲಿಕ್ಕೆ, ಅದು ಮಂಗಳವಾರದ ದಿನ ದುರ್ಗೆ ಅಂದರೆ ಮಂಗಳವಾರ ಅಂದರೆ ಸರ್ವವಿಧವಾದಂಥ ಶಕ್ತಿಯುತವಾದಂಥ ದೇವಿ. ನಾವು ಅಮ್ಮನವರನ್ನು ಶಕ್ತಿ ಅಂತ ಕರಿತೀವಿ. ಆ ಶಕ್ತಿಪ್ರದವಾಗಿರ್ತಕ್ಕಂಥ ದಿನ ಆ ಶಕ್ತಿ ದೇವತೆಯ ಆರಾಧನೆ ಅಥವಾ ಶಕ್ತಿ ದೇವತೆಯ ದರ್ಶನ, ಮತ್ತು ವಿಶೇಷವಾಗಿ ಗುರುವಾರ ಪರಮೇಶ್ವರನ ದರ್ಶನ, ಶನಿವಾರ ನಾರಾಯಣನ ದರ್ಶನ. ಆಯಾಯ ಮನೆಗಳಿಗೆ, ಯಾಕೆಂದರೆ ಒಂದೊಂದು ಮನೆಯಲ್ಲಿ ನಾರಾಯಣ ಮನೆ ದೇವರಿದ್ದರೆ ಒಬ್ಬರಿಗೆ ಪರಮೇಶ್ವರ ಮನೆ ದೇವರು ಇರ್ತಾನೆ. ಈ 4 ದಿನಗಳ ಸಂಯೋಜನೆ ಮಾಡಿ ಉಳಿದಿರ್ತಕ್ಕಂಥ ದಿನಗಳಲ್ಲಿ ನೀವು ಪ್ರಾರ್ಥನೆ ಮಾಡ್ತಕ್ಕಂಥದ್ರಲ್ಲಿ ಏನು ಯಾವುದೇ ವಿಭೇದಗಳಿರ್ತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಆ ದಿನವನ್ನೇ ನಿಗದಿ ಮಾಡ್ಕೊಂಡು ಮಾಡಬೇಕು ಅಂತೂ ಏನೂ ಇಲ್ಲ. ಯಾವಾಗ ನಮ್ಮ ಮನಸ್ಸಿಗೆ ತೋಚುತ್ತೋ ಆಗಬೇಕಾದ್ರೂ ಕೂಡ ಹೋಗಿ ಬರ್ಬೋದು. ಇನ್ನು ಕುಲದೇವರ ಆರಾಧನೆಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗಾಗಿ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ ಜೊತೆಗೆ ಕುಲದೇವರ ಆರಾಧನೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಕುರಿತಂತೆ ಗುರೂಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ್.